ನೀವೆಲ್ಲ ಭಾಗ್ಯವಂತರು, ಪುಣ್ಯವಂತರು, ಸುಕೃತಿಗಳು ನೀವೆಲ್ಲರೂ ಕೂಡ. ಯಾಕೆ ಅಂತಂದ್ರೆ ಮಾದೇಶ್ವರ ಬೆಟ್ಟದ ಪಕ್ಕದಲ್ಲೇ ಇದ್ದೀರಲ್ಲ, ನಿಮ್ಗಿಂತ ಪುಣ್ಯ ಯಾರಿಗೆ ಬೇಕಾಗಿದೆ ನಿಮಗೆ? ಸ್ವಾಮಿ ಹೇಳಿದಾಗೆ ಇಡೀ ಪ್ರಪಂಚದ ಜನ ಇಲ್ಲಿ ಬರ್ತಾರೆ. ಎಲ್ಲಿಗಪ್ಪ ಅಂದ್ರೆ ಮಾದೇಶ್ವರ ನೋಡಕ್ ಹೋಗ್ಬೇಕು ಅಂತ ಬರ್ತಾರೆ. ನೀವು ಹೋಗಂಗೆ ಅಲ್ಲ, ನಿಮಗೆ ಈ ಭಾಗದಲ್ಲಿ ನಡೆದಾಡಿರುವಂತ ಜಾಗವೇ ಆಗಿರೋದ್ರಿಂದ ನೀವು ಅವರ ಆಶೀರ್ವಾದದ ನೆರಳಿನಲ್ಲಿ ನೀವೆಲ್ಲ ಇರುವಂತಹ ಅವರು, ನಿಮಗಿಂತ ಪುಣ್ಯವಂತರು ಯಾರೂ ಇಲ್ಲ ಅಂತ ಹೇಳಬೇಕಾಗಿರುವಂತಹದ್ದು. ಇವೆಲ್ಲ ಒಟ್ಟಾಗಿ ಸೇರಿ ಇವತ್ತು ಶ್ರೀಮಠ ಮತ್ತು ದೇವಸ್ಥಾನವನ್ನ ಕಟ್ಟಿದ್ರಿ. ಪ್ರಾರಂಭದಲ್ಲಿ ಮಾತನಾಡ್ತಾ ಹೇಳಿದ್ರು, ಗೌರವ ಸಿದ್ದಪ್ಪನವರ ನೇತೃತ್ವದಲ್ಲಿ ಇವೆಲ್ಲ ಪ್ರಾರಂಭ ಮಾಡಿದಂತಹದ್ದು. ಅವರು ಇವತ್ತು ನಮ್ಮ ಮುಂದೆ ಇಲ್ಲ, ಆದರೆ ಅವರು ಮಾಡಿದ ಕಾರ್ಯ ನಮಗೆ ಯಾವತ್ತೂ ಕೂಡ ಸ್ಫೂರ್ತಿಯನ್ನು ತರುವಂತ ಕೆಲಸ ಆಗುವಂತಹದ್ದು. ಅವರ ಒಂದು ಮಾರ್ಗದರ್ಶನದಲ್ಲಿ ಹಿರಿಯರೆಲ್ಲ ಕಿರಿಯರೆಲ್ಲ ಒಟ್ಟಾಗಿ ಸೇರಿ ನೀವು ಇಂತಹ ಒಂದು ಒಳ್ಳೆಯ ಮಂಗಳ ಕಾರ್ಯಕ್ರಮವನ್ನ ಆಯೋಜಿಸಿ, ಆ ಮಠ ಅಂದ್ರೆ ಅದು ಸೇವೆಗೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡು ಬಂದಿರುವಂತಹದ್ದು. ನೀವು ದೀಪ ಹಚ್ಚಿದ ಇಲ್ಲಿ, ಆ ದೀಪ ಬೆಳಕು ಮುಖ್ಯವೇ ಹೊರತು ನಿಮಗೆ ಅದು ಯಾವ ದೀಪ ಅನ್ನೋದನ್ನ ನೋಡಕ್ ಹೋಗಬಾರ್ದು ನಾವು ಯಾವತ್ತೂ ಕೂಡ. ಅದು ಮಣ್ಣಿನ ದೀಪನೋ ಅಥವಾ ಒಂದು ಕಂಚಿನ ದೀಪನೋ ಬೆಳ್ಳಿ ದೀಪನೋ ಅನ್ನೋದು ನೋಡೋದಿಲ್ಲ. ನಾವೇನ್ ಮಾಡ್ತಾ ಇದೀವಿ ಇವತ್ತಂದ್ರೆ ದೀಪ ನೋಡ್ತಾ ಇಲ್ಲ, ಬೆಳಕು ನೋಡ್ತಾ ಇಲ್ಲ. ನಾವು ಆ ದೀಪನ ಎಂಥದ್ದು ಅಂತ ನೋಡೋದಕ್ಕೆ ಶುರು ಮಾಡ್ಬಿಡ್ತೀವಿ ನಾವು ಇವತ್ತು. ಅದು ಕಂಚಿನ ದೀಪನೋ ಬೆಳ್ಳಿ ದೀಪನೋ ಚಿನ್ನದ ದೀಪನೋ ಅಂತ ನೋಡ್ತೀವಿ ಹೊರತು ಅದರಿಂದ ಬರುವ ಬೆಳಕು ಯಾವುದು ಎಷ್ಟು ನಮಗೆ ಮುಖ್ಯ ಅನ್ನೋದನ್ನ ಗಮನಿಸಬೇಕಾಗಿರುವಂತಹದ್ದು. ಹಾಗೆ ಮಠಗಳು ನಮಗೆ ಎಷ್ಟವೇ ಅನ್ನೋದಕ್ಕಿಂತ, ಯಾವ ಮಠ ಅನ್ನೋದಕ್ಕಿಂತ ಕೂಡ ಮಠದ ಮೂಲಕ ನಮ್ಗೆ ಎಷ್ಟೆಲ್ಲ ಸಮಾಜಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನ ನಾವೆಲ್ಲ ನೋಡಬೇಕಾಗಿರುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು. ಯಾರ ನಿನ್ನೆ ತಾನೇ ಒಂದು ಉದಾಹರಣೆ ಹೇಳ್ತಾ ಇದೆ ಸ್ವಾಮಿಗಳಿಗೆ. ಶಿಷ್ಯರ ಗುರುಗಳ ಹತ್ರ 3 ಜನ ಶಿಷ್ಯರಿದ್ರಂತೆ. 3 ಜನ ಶಿಷ್ಯರಿಗೆ ಊಟ ಮಾಡಿಸ್ಬೇಕು ಅಂತ ಕುಂಡಿಸ್ತಿದ್ರಂತೆ. ಒಬ್ಬನಿಗೆ ಚಿನ್ನದ ತಟ್ಟೆ ಕೊಟ್ರಂತೆ, ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ರಂತೆ, ಇನ್ನೊಬ್ಬರಿಗೆ ಮಣ್ಣಿನ ತಟ್ಟೆ ಕೊಟ್ರಂತೆ. ಮಣ್ಣಿನ ತಟ್ಟೆ ಇಟ್ಟು ಎಲ್ಲರಿಗೂ ಚಪಾತಿ, ಎಲ್ಲರಿಗೂ ಒಂದೇ ಅದೇ ಊಟ ಎಲ್ಲ ಇಟ್ಟರಂತೆ. ಎಲ್ಲ ಊಟ ಮಾಡಿದ್ರು. ಈ ಕೊನೆಯಲ್ಲಿದ್ದಲ್ಲ ಮಣ್ಣಿನ ತಟ್ಟೆವನು, ಅವನಿಗೆ ತುಂಬಾ ಕೋಪ ಬಂದ್ಬಿಡ್ತಂತೆ. ಅವನಿಗೆ ಕೋಪ ಬಂದು ಗುರುಗಳಿಗೆ ಹೇಳಿದಂತೆ, ನೀವೆಷ್ಟು ಅನ್ಯಾಯ ಮಾಡ್ಬಿಟ್ರಿ ನನಗೆ, ನೀವು ಮೋಸ ಮಾಡ್ಬಿಟ್ರಿ ನನಗೆ. ಅವರಿಬ್ಬರಿಗೆ ಮಾತ್ರ ಒಬ್ಬರಿಗೆ ಚಿನ್ನದ ತಟ್ಟೆ ಕೊಟ್ರಿ, ನನಗೆ ಬೆಳ್ಳಿ ತಟ್ಟೆ ಕೊಟ್ಟು ಊಟ ಇಟ್ರಿ, ನನಗೆ ಮಾತ್ರ ಮಣ್ಣಿನ ತಟ್ಟೆ ಇಟ್ರಿ ಅಂತ ಅಂದ್ರಂತೆ. ಗುರುಗಳು ಸಮಾಧಾನವಾಗಿ ಹೇಳಿದ್ರಂತೆ, ಅಪ್ಪ ನೀನ್ ತಟ್ಟೆ ನೋಡ್ತಾ ಇದೀವಿ ಹೊರತು ಊಟ ನೋಡ್ದೇನಪ್ಪ ಅಂತ ಕೇಳಿದ್ರಂತೆ. ಅವನಿಗೆ ಊಟನೂ ಒಂದೇ, ನಿನ್ಗೆ ಊಟನೂ ಒಂದೇ, ತಟ್ಟೆ ಯಾವುದೇ ಆದ್ರೆ ನಿಮ್ಗೆ ಇಟ್ಟಿರೋ ಊಟ ಮುಖ್ಯ ಕಣೋ ಅಂತ ಹೇಳಿ ಗುರುಗಳು ಹೇಳಿದ್ರಂತೆ. ಹಂಗೆ ಮಠ ಯಾವುದಾದ್ರೂ ನಿಮಗೆ ಕೊಡುವಂತ ಬೆಳಕು ಮುಖ್ಯವಾಗಿರುವಂತಹದ್ದು, ಮಾಡುವ ಸೇವೆ ಮುಖ್ಯವಾಗಿರುವಂತಹದ್ದು. ಸ್ವಾಮಿ ಹೇಳಿದ ಕಾವೇರಿ ಪಕ್ಕದಲ್ಲೇ ಹರಿತಾ ಇದೆ, ಏನ್ ಮಾಡಕ್ ಆಗೋದಿಲ್ಲ ನಾವು ದೂರ ಇರುವಂತಹವ್ರು. ಈಗ ಏನಾದ್ರೂ ಮುಂದಿನ ದಿವಸಗಳಲ್ಲಿ ಈ ಕಾವೇರಿ ನೀರನ್ನ ಏತ ನೀರಾವರಿ ಮೂಲಕ ಈ ಕಡೆ ಬಾಕಂದ್ರೆ ನಿಮ್ಮ ಊರೆಲ್ಲ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗುವಂತಹದ್ದು. ಏನ್ ಕೊಡದಿರೋ ಚಿಂತೆ, ರಸ್ತೆ ಮಾಡದಿರೋ ಚಿಂತೆ ಇಲ್ಲ ನಮ್ಗೆ, ರಸ್ತೆ ಬೇಡ ನಮ್ಗೆ. ನಾವು ಊರಿನ ಕೆರೆಗಳು ತುಂಬಿಸ್ಬಿಟ್ರೆ ಸಾಕು, ನಾವು ಚೆನ್ನಾಗಿ ಬದುಕೋದಕ್ಕೆ ಸಾಧ್ಯ ಆಗುವಂತಹದ್ದು. ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಐಕ್ಯತೆಯನ್ನು ಕಾಪಾಡ್ಕೊಂಡು ಹೋಗುವಂತ ಮನೋಭಾವ ಇಟ್ಕೊಳ್ಬೇಕು. ಪರಸ್ಪರ ಒಂದು ಭಾವನೆಗಳನ್ನ ಇಟ್ಕೊಳ್ಬೇಕು. ಬಸವಣ್ಣ ರತ್ನ ಹೇಳಿರುವಂತಹದ್ದು, ಕಾಗೆಯೊಂದಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು, ಕೋಳಿಯಂದ ಗುಡುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೊಡಲ್ಲ ಸಂಗಮ ದೇವ ಅಂತೇಳಿ. ಮನುಷ್ಯ ನೋಡೋ ಕಾಗೆ ನೋಡಪ್ಪ, ಆ ಕೋಳಿ ನೋಡು, ಕಲ್ತ್ಕೊ ನೀನು. ಆ ಕಾಗೆಯಿಂದ ಕೋಳಿಯಿಂದ ಕಲಿತ್ಕೊಂಡು ಬದುಕುವಂತ ಜೀವನವನ್ನು ಸಾಗಿಸೋ ಮಾತನ್ನ ಬಸವಾದಿ ಶರಣರು ಹೇಳಿರುವಂತ. ಒಂದು ಕಾಗೆಗೆ ಒಂದಿಷ್ಟ ಅನ್ನ ಚೆಲ್ಲದಾಗ ಅನ್ನ ಕಾ ಕಾ ಅಂತ ಹೇಳಿದ್ರೆ ಕರವನ್ನೆಲ್ಲ ತನ್ನ ಬಲಗವನ್ನ ಕರ್ಕೊಂಡು ತಿಂತದಂತೆ. ಕೋಳಿ ತನ್ನ ಗುಟುಕು ಸಿಕ್ಕಿದಾಗ ಎಲ್ಲವನ್ನ ಕರೆದು ತನ್ನ ಬಲಗವನ್ನೇ ತಿನ್ನುವಂತ ಕೆಲಸ ಮಾಡ್ತದೆ. ಹಾಗೆ ನಾವೆಲ್ಲರೂ ಕೂಡ ನಮ್ಮಲ್ಲಿ ಒಂದು ಮಾತಿದೆ, ತಿರ್ಕಂಡ್ ತಿಂದ್ರು ಕರ್ಕೊಂಬಂದು ಊಟ ಮಾಡು ಅಂತ ಹೇಳ್ತಾರೆ. ತಿರ್ಕಂಡ್ ತಂದ್ರು ಕೂಡ ಕರ್ಕಂಡು ಊಟ ಮಾಡುವ ಮಾತಿದೆ. ಹಂಗೆ ಇವೆಲ್ಲ ಐಕ್ಯತೆಯನ್ನ ಕಾಪಾಡಿಕೊಂಡು ಹೋಗುವಂತ ಕೆಲಸವನ್ನ ನಿರಂತರವಾಗಿ ಮಾಡಬೇಕಾಗಿದೆ. ಈ ಭಾಗ ಯಾವಾಗಲೂ ಕೂಡ ಒಣ ಪ್ರದೇಶವೇ ಇದು. ಮಳೆ ನೀರಿಗೆ, ಮಳೆ ಆಶ್ರಯಿತವಾಗಿ ಬದುಕುವಂತ ಜೀವನವನ್ನ ನೀವೆಲ್ಲರೂ ಕೂಡ ಮಾಡ್ತಾ